ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಬೆಂಗಳೂರಲ್ಲಿ ರಸ್ತೆಗಿಳಿದ ಬಸ್ಗಳು, ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಷ್ಟಾಗಿ ತಟ್ಟಿಲ್ಲ ಬಂದ್ ಬಿಸಿ. ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನಡೆಸಲಾಗಿರುವಂತಹ ಭಾರತ್ ಬಂದ್ಗೆ ರಾಜ್ಯದಲ್ಲಿ ಒಂದು ರೀತಿಯಾಗಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜ್ಯದ 30 ಜಿಲ್ಲೆಗಳ ಪೈಕಿ ಒಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಒಂದು ರೀತಿಯಾಗಿ ಉತ್ತಮ ರೆಸ್ಪಾನ್ಸ್ ಸಿಕ್ತು. ಆದ್ರೆ ಬೇರೆ ಕಡೆ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 6 ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಂದೇ ನಡೆದಿಲ್ಲ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೀದರ್, ರಾಮನಗರ, ಹಾವೇರಿ, ಯಾದಗಿರಿಯಲ್ಲಿ ಬಂದ್ಗೆ ಯಾವ ರೀತಿಯಾದಂತಹ ಒಂದು ಬೆಲೆ ಕೂಡ ಸಿಗಲಿಲ್ಲ. ಇನ್ನು ಬೆಂಗಳೂರು, ಬಳ್ಳಾರಿ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ, ಕೋಲಾರ ಜಿಲ್ಲೆಗಳಲ್ಲಿ ಬಂದ್ಗೆ ಮಿಶ್ರವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನುಳಿದ 18 ಜಿಲ್ಲೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇವತ್ತು ಮತ್ತು ನಾಳೆ ಭಾರತ್ ಬಂದ್ಗೆ ಕರೆ ನೀಡಲಾಗಿತ್ತು ಕಾರ್ಮಿಕ ಸಂಘಟನೆಗಳಿಂದ. ಆದ್ರೆ ನಿರೀಕ್ಷಿತವಾದಂತ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಬಹಳಷ್ಟು ಕಡೆ ಈ ರೀತಿಯಾಗಿ ಪ್ರತಿಭಟನೆ ಅಲ್ಲಲ್ಲಿ ಅಧಿಕಾರಿಗಳನ್ನ ಕೂಗಿದ್ರು ಕೂಡ ಅಂಗಡಿ ಮುಂಗಟ್ಟುಗಳು ಆಲ್ಮೋಸ್ಟ್ ಓಪನ್ ಇತ್ತು, ಬಸ್ಗಳ ಓಡಾಟ ಕೂಡ ಇತ್ತು. ಅದೇ ರೀತಿಯಾಗಿ ಜನ ತಮ್ಮ ಎಂದಿನ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಅಂತ. ಭಾರತ್ ಬಂದ್ನ ವಿಚಾರವಾಗಿ ನೋಡೋದಾದ್ರೆ ಅದರಲ್ಲೂ ಚಿಕ್ಕಬಳ್ಳಾಪುರವನ್ನು ಹೊರತುಪಡಿಸಿದ್ರೆ ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್. ಬೆಂಗಳೂರು, ಅದೇ ರೀತಿಯಾಗಿ ಕೋಲಾರದಲ್ಲಿ ಸ್ವಲ್ಪ ಪರವಾಗಿಲ್ಲ. ಆದ್ರೆ ದಕ್ಷಿಣ ಕನ್ನಡ, ಮಲೆನಾಡು ಕಡೆ ನೋಡೋದಾದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು ಅಲ್ಲೆಲ್ಲ ಆಲ್ಮೋಸ್ಟ್ ಯಾವುದೇ ರೀತಿಯಾದಂತ ಒಂದು ದೊಡ್ಡ ರಿಯಾಕ್ಷನ್ ಸಿಕ್ಕಿಲ್ಲ ಅಂತ. ಹಾಸನ, ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಅಷ್ಟಾಗಿ ರಿಯಾಕ್ಷನ್ ಇಲ್ಲ. ನೀವು ನೋಡ್ತಿದ್ರೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿತ್ರದುರ್ಗ, ದಾವಣಗೆರೆ, ಹಾಸನದಲ್ಲಿ ಇವತ್ತು ಈ ರೀತಿಯಾಗಿ ಪ್ರತಿಭಟನೆ ಅಲ್ಲಲ್ಲಿ ಕಂಡು ಬಂತು. ಚಿಕ್ಕಬಳ್ಳಾಪುರ ಒಂದ್ ಕಡೆ ಮಾತ್ರ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಖಾಲಿ ಇದೆ, ಬೇರೆ ಕಡೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿತ್ತು. ಹಾಸನದಲ್ಲೂ ಕೂಡ ಶಾಲಾ ಕಾಲೇಜುಗಳು ಕೂಡ ಓಪನ್ ಇದ್ವು ಅಂತ. ಈಗ ಬೇರೆ ಬೇರೆ ಕಡೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ರಿ. ತುಮಕೂರು, ಚಿಕ್ಕಬಳ್ಳಾಪುರ, ಅದೇ ರೀತಿಯಾಗಿ ಕೋಲಾರ, ಚಿತ್ರದುರ್ಗ, ದಾವಣಗೆರೆ, ಹಾಸನದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆ ಇದ್ದಿದ್ರಿಂದ ಅಲ್ಲಿ ಶಾಲೆಗೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಅವರು ಕೂಡ ಒಂದಷ್ಟು ಒದ್ದಾಡಬೇಕಾಯ್ತು. ಇನ್ನೊಂದ್ ಕಡೆ ಮಡಿಕೇರಿ, ಮಂಗಳೂರು, ಕಾರವಾರ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕರಾವಳಿ ಮತ್ತು ಮಲೆನಾಡಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ನೋಡ್ತಾ ಇದ್ದಾರೆ. ಅಲ್ಲಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಆಯಿತು. ಅದನ್ನು ಹೊರತುಪಡಿಸಿದ್ರೆ ಏನು ದೊಡ್ಡ ಮಟ್ಟದಲ್ಲಿ ಏನು ಸೌಂಡ್ ಮಾಡಲಿಲ್ಲ ಕರಾವಳಿ ಮತ್ತು ಈ ಕಡೆ ಮಲೆನಾಡಲ್ಲೂ ಕೂಡ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಜಿಲ್ಲೆಗಳ ಕವರೇಜ್ ಅನ್ನು ತೋರಿಸ್ತಿದೆ ನಿಮಗೆ. ಬೆಂಗಳೂರು, ನೆಲಮಂಗಲ, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ರೀತಿಯಾಗಿ ಓಕೆ ಅನ್ನೋ ಮಟ್ಟಕ್ಕೆ ರೆಸ್ಪಾನ್ಸ್ ಇದೆ. ಬೆಂಗಳೂರಿನಲ್ಲಿ ಸ್ವಲ್ಪ ಪರವಾಗಿಲ್ಲ, ನೆಲಮಂಗಲನೂ ಓಕೆ. ಆದ್ರೆ ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಇಲ್ಲಿ ನೋಡಿದ್ರೆ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋ ವಿಚಾರ. ನೋಡ್ತಾ ಇದ್ರಿ ಬೆಂಗಳೂರು, ನೆಲಮಂಗಲ, ಮೈಸೂರು, ಮಂಡ್ಯ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನೋಡ್ತಾ ಇದ್ರೆ ಮಂಡ್ಯ, ರಾಮನಗರ ಆಲ್ಮೋಸ್ಟ್ ಓಕೆ ಅನ್ನೋ ರೀತಿಯಾಗಿದೆ ಒಂದು ರೆಸ್ಪಾನ್ಸ್ ಇವತ್ತಿನ ಬಂದ್ಗೆ. ಅದೇ ರೀತಿ ಚಾಮರಾಜನಗರದಲ್ಲೂ ಕೂಡ ವಾಹನಗಳೊಂದಷ್ಟು ಓಡಾಡ್ತಿದ್ದಾವೆ. ಪೊಲೀಸರು ಕೂಡ ಎಲ್ಲಾ ಕಡೆ ಸನ್ನದ್ಧರಾಗಿದ್ದಾರೆ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅಂತ. ಇನ್ನು ಬೆಂಗಳೂರಿನಲ್ಲಿ ನೋಡ್ತಾ ಇದ್ರೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಇತ್ತು. ಅದೇ ರೀತಿಯಾಗಿ ಕೆಲವೊಂದ್ ಕಡೆ ಬಂದ್ನ ಬಿಸಿ ಇತ್ತು, ಆದ್ರೆ ಕೆಲವೊಂದಷ್ಟು ಕಡೆ, ಬಹಳಷ್ಟು ಕಡೆ ಅಂತ ಹೇಳ್ಬೋದು ಅಂತ ಒಂದು ರಿಯಾಕ್ಷನ್ ಏನು ಸಿಕ್ಕಿಲ್ಲ. ಬೆಳಗ್ಗೆ ಬಸವೇಶ್ವರ ನಗರ, ಮಲ್ಲೇಶ್ವರಂನಲ್ಲಿ ಒಂದು 2 ಕಡೆ ಕಲ್ಲು ತೂರಾಟದ ಪ್ರಸಂಗವನ್ನು ಬಿಟ್ರೆ ಬೇರೆ ಎಲ್ಲ ಕಡೆ ಹೋಟೆಲ್ಗಳು ಓಪನ್ ಇದ್ವು, ಅದೇ ರೀತಿಯಾಗಿ ಮಾಲ್ಗಳು ಕೂಡ ಓಪನ್ ಇದ್ವು. ಆದ್ರೆ ಜನ ಮಾತ್ರ ಸ್ವಲ್ಪ ಹಿಂದೇಟ್ ಹಾಕಿದ್ರು ಇವತ್ತು ಬರೋದಕ್ಕೆ. ಯಾಕಂದ್ರೆ ಸೇಫ್ಟಿ ದೃಷ್ಟಿಯಿಂದ ಮುನ್ನೆಚ್ಚರಿಕೆಯಾಗಿ ಹೋಗೋದು ಬೇಡ ಅಂತ. ಇನ್ನು ಮೆಟ್ರೋ ಆರಂಭದಲ್ಲಿ ಕೊಂಚ ಖಾಲಿ ಇದ್ರು ಕೂಡ ಆಮೇಲೆ ನಿಧಾನವಾಗಿ ಭರ್ತಿ ಆಗ್ತಾ ಹೋಯ್ತು ಅನ್ನೋ ಮಾಹಿತಿ ನಮಗೆ ಸಿಕ್ಕಿರೋದು. ಸೊ ಈಗ ಮಡಿಕೇರಿ, ಮಂಗಳೂರು, ಕಾರವಾರ ಏನು ಕರಾವಳಿಯ ಬೆಲ್ಟ್ ಏನಿದೆ, ಮಡಿಕೇರಿ ಈ ಕಡೆ ಹಾಸನ, ಶಿವಮೊಗ್ಗ ಎಲ್ಲ ನೋಡೋದಾದ್ರೆ, ಚಿಕ್ಕಮಗಳೂರು, ಮಲೆನಾಡು, ಅರೆಮಲೆನಾಡು ಎಲ್ಲ ನೋಡೋದಾದ್ರೆ ಆಲ್ಮೋಸ್ಟ್ ಓಕೆ ಅನ್ನೋ ರೀತಿಯಾಗಿದೆ. ಇನ್ನು ಕರಾವಳಿಯಲ್ಲಿ ನೀರಸವಾಗಿತ್ತು, ಕಾರವಾರದಲ್ಲೂ ಕೂಡ, ಉಡುಪಿಯಲ್ಲೂ. ಸೊ ಇವತ್ತಿನ ಬೇರೆ ಬೇರೆ ಜಿಲ್ಲೆಗಳ ದೃಶ್ಯಗಳು ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲೂ ಕೂಡ ಒಂದಷ್ಟು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು. ಇತ್ತ ಮಂಗಳೂರಿನಲ್ಲಿ ಖಾಸಗಿ ವಾಹನಗಳು, ಬಸ್ಗಳು ಎಂದಿನಂತೆ ಓಡಾಡ್ತಿದ್ವು. ಇತ್ತ ಕಾರವಾರದಲ್ಲೂ ಕೂಡ ನಾರ್ಮಲ್ ಇತ್ತು.
ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಬೆಳಗ್ಗೆ ನೀರಸವಾಗಿತ್ತು, ಇವಾಗೇನಾದ್ರೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾವೆ, ಸದ್ಯಕ್ಕೆ ಹೇಗಿದೆ? ಖಂಡಿತ ಅವಿನಾಶ್, ಏನು 2 ದಿನಗಳ 12 ಪ್ರಮುಖ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದಂತ ಬಂದ್ಗೆ ಮೈಸೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ 6 ಗಂಟೆಯಿಂದಲೂ ಸಹ ನ್ಯೂಸ್ 18 ಕನ್ನಡ ಇಡೀ ಮೈಸೂರನ್ನ ಸುತ್ತ ಹಾಕಿದೆ. ಇಡೀ ಮೈಸೂರಿನಾದ್ಯಂತ ಎಲ್ಲ ರೀತಿಯಾದಂತಹ ವ್ಯಾಪಾರ ವಹಿವಾಟು ಸೇರಿದಂತೆ ಎಲ್ಲ ವ್ಯವಹಾರಗಳ ಬಗ್ಗೆಯೂ ಸಹ ಕಣ್ಣಿಟ್ಟಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ವ್ಯತ್ಯಯ ಈ ಬಂದ್ನಿಂದಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ನಾವೀಗ ನಗರದ ಪ್ರಮುಖ ಹೃದಯ ಭಾಗವಾದ KR ವೃತ್ತದಲ್ಲಿ ನಾವಿದ್ದೇವೆ. ಅವಿನಾಶ್, ನೀವು ದೃಶ್ಯಗಳಲ್ಲಿ ಸಹ ನೋಡಬಹುದು, ದಿನ ಎಂದಿನಂತೆ ಹೇಗಿತ್ತು KR ಸರ್ಕಲ್ ಇವತ್ತು ಸಹ ಹಾಗೆ ಇದೆ. ಸಂಪೂರ್ಣವಾಗಿ ಅಂಗಡಿ ಮುಂಕಟ್ಟುಗಳೆಲ್ಲ ಓಪನ್ ಆಗಿದೆ. ಎಲ್ಲ ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳು ಸಹ ನಡೀತಾ ಇದೆ. ಮತ್ತು ದಿನನಿತ್ಯ ಮೈಸೂರಿನಲ್ಲಿ ಎಷ್ಟು ರೀತಿಯಾದಂತಹ ವಾಹನ ಸಂಚಾರ ಮತ್ತು ವಾಹನ ದಟ್ಟಣೆ ಇರ್ತಾ ಇತ್ತು, ಅಷ್ಟೇ ರೀತಿಯಾದಂತಹ ವಾಹನ ದಟ್ಟಣೆ ಇವತ್ತು ಮೈಸೂರಿನಲ್ಲಿ ಕಾಣಸಿಗ್ತಾ ಇದೆ. ಬಂದ್ ಅನ್ನೋ ಒಂದು ಬಿಸಿ ಮೈಸೂರಿನ ಯಾವುದೇ ನಾಗರಿಕರಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಅಥವಾ ವಾಹನ ಸವಾರಿಗರಿಗಾಗಿ ತಟ್ಟಿಲ್ಲ ಅಂತ ಹೇಳ್ಬೋದು. ಇನ್ನು ಎಂದಿನಂತೆ ಅಂಗಡಿ ಮುಕ್ಕಂಟುಗಳು ವ್ಯಾಪಾರ ವಹಿವಾಟವನ್ನು ಮಾಡ್ತಾ ಇದ್ರೆ, ಸಾರಿಗೆ ಬಸ್ಗಳು ಬೆಳಿಗ್ಗೆ 6 ಗಂಟೆಯಿಂದಲೂ ಸಹ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ. ಥಿಯೇಟರ್ಗಳು, ಮಾಲ್ಗಳು ಹಾಗೂ ಎಲ್ಲ ರೀತಿಯಾದಂತಹ ಸೇವೆಗಳು ಸಹ ಲಭ್ಯ ಇರೋದ್ರಿಂದ ಮೈಸೂರಿಗೆ ಬಂದ ಅಂತಹ ಬಿಸಿ ಯಾವುದೇ ರೀತಿಯಾದ ತಟ್ಟಿಲ್ಲ. ಆದ್ರೂ ಸಹ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿತ್ತು. ಒಂದೇ ಒಂದು ಶಾಲೆಯಲ್ಲಿ PUC ಪೂರಕ ಪರೀಕ್ಷೆಯನ್ನ ನಡೆಸಿದ್ದಂತ ಪ್ರಕರಣವನ್ನು ಹೊರತುಪಡಿಸಿದ್ರೆ ಇನ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ಲಿ ಅಥವಾ ಪ್ರತಿಭಟನೆಗಳಾಗ್ಲಿ ನಡೆದೇ ಇಲ್ಲ. ಕೇವಲ ಕಾರ್ಮಿಕ ಸಂಘಟನೆಗಳು ಒಂದು ಸಮಿತಿಯನ್ನ ಮಾಡಿಕೊಂಡು ಒಂದು ಮೆರವಣಿಗೆಯನ್ನ ಮಾಡಿ ಅದಷ್ಟಕ್ಕೆ ಭಾರತ ಬಂದ್ ಮೈಸೂರಿನಲ್ಲಿ ಸೀಮಿತವಾಯಿತು ಅಂತ ಹೇಳ್ಬೋದು. ಅವಿನಾಶ್, ಎಸ್ ಪುಟ್ಟಪ್ಪ, ಹಾಗೆ ಸಂಪರ್ಕದಲ್ಲಿ ಈಗ ಶಾಲಿನಿ ನಮ್ಮ ಜೊತೆ ಬೆಂಗಳೂರಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಶಾಲಿನಿ, ಬೆಂಗಳೂರಿನಲ್ಲಿ ಒಂದ್ ರೀತಿಯಾಗಿ ಮಿಕ್ಸ್ಡ್ ರೆಸ್ಪಾನ್ಸ್ ಅಂತ ಹೇಳ್ಬೋದು, ಸದ್ಯಕ್ಕೆ ಹೇಗೆ ಹೋಗ್ತಿದೆ? ಪರವಾಗಿಲ್ವಾ ಈಗ? ಎಸ್, ಮತ್ತೆ ಸಂಪರ್ಕ ಮಾಡ್ತೀವಿ ಶಾಲಿನಿ ಅವ್ರ ಹತ್ರ. ಎಸ್ ಶಾಲಿನಿ, ಈಗಾಗಲೇ ಕೇಳ್ತಿದ್ದೆ, ಒಂದು ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಿಲ್ಲ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಹೇಗಿದೆ ಅಂತ ಏನ್ ನೋಡ್ತಿದ್ದೀರಿ ಟೌನ್ ನಲ್ಲಿ, ಈಗ ಸಿಟಿಯಲ್ಲಿ? ಸದ್ಯ ಜನರೆಲ್ಲರೂ ಕೂಡ ಬಸ್ಗಾಗಿ ಕಾದು ಕುಳಿತಿದ್ದಾರೆ. ಆದ್ರೆ ಬಸ್ ಸದ್ಯದ ಮಟ್ಟಿಗೆ ಬರ್ತಾ ಇಲ್ಲ. ಅವಿನಾಶ್, ಬೆಳಗಿನಿಂದಲೂ ಕೂಡ ಜನರು ಒಂದ್ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಅಲ್ಲಿ ಅಲ್ಲಿ ಇದ್ದವ್ರ ಆಕ್ರೋಶ ಏನಂತ ಅವ್ರದ್ದು, ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಅದಕ್ಕೋಸ್ಕರನೇ ಇರೋದಿಲ್ಲ. ಜನ ಇಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮಾಧ್ಯಮದವರಿಂದ ಬಸ್ ಬರ್ತಾ ಇಲ್ಲ, ಮಾಧ್ಯಮದವರು ನಮ್ಮ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ಇಲ್ದೇನೆ ನಾವು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದೀವಿ ಅಂತ. ಈಗ ನಾನು ಅವ್ರನ್ನ ಮಾತಾಡಿಸ್ತೀನಿ. ಸಾಕಷ್ಟು ಜನ ಇಲ್ಲಿದ್ದಾರೆ, ಅವರು ಬಸ್ಗಾಗಿ ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ. ಸರಿ, ಹೇಳಿ ಏನ್ ಸಮಸ್ಯೆ ಅಂತ ಬಂದ್ ಹೇಳಿ. ಇವಾಗ 2 ಅವರ್ ಆಯ್ತು, ನಮ್ ಬಸ್ ಬರ್ತಾ ಇಲ್ಲ. ನಮ್ಗೆ ಏನ್ ತೊಂದ್ರೆ ಹೇಳಿ, ಪಬ್ಲಿಕ್ ಬಹಳ ತೊಂದರೆ ಆಯ್ತೈತೆ. ನಾವು ಎಲ್ಲೆಲ್ಲ ಹೋಗ್ಬೇಕು, ಅಕಸ್ಮಾತ್ ಗಲಾಟೆ ಆದ್ರೆ ನಾವೇನ್ ಮಾಡೋಣ? ಜೀವನಕ್ಕೆ ಹೋಗಿಲ್ಲ, ಏನಿಲ್ಲ. ನೀವೇ ಹೇಳಿ, ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ನೀವ್ ಹೇಳಿ. ನಿಮ್ಮ ಎಲ್ಲರಿಗೂ ಎಷ್ಟೊಂದು ತೊಂದರೆ ಆಗ್ತಾ ಇದೆಯಲ್ವಾ? ಈಗೆಲ್ಲ ಹೋಗೋರು, ಕೆಲ್ಸಕ್ಕೆ ಹೋಗೋರು ಬೇರೆ ಜನ ಇರ್ತಾರೆ. 2 ಅವರಿಂದ ಕಾಯ್ತಾ ಇದ್ದೀವಿ, ಬಸ್ಗಳೇ ಇಲ್ಲ. ಟಿಫಿನ್ ಹೋಗ್ಬೇಕಾದ್ರೆ ಬಸ್ ಇಲ್ಲ ಈಗ. ಅದಕ್ಕೆ ಇವಾಗ ಈ ತರ ಎಲ್ಲ ಅಡ್ಡಾಕೊಂಡು ನಿಂತ್ಕೊಂಡ್ಬಿಟ್ರೆ ಏನ್? ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ಏನ್ ಸಮಸ್ಯೆ ಹೇಳಿ ಸರ್, ನಿಮ್ ಸಮಸ್ಯೆ ಏನು? ಅಂದ್ರೆ 1 ಅವರಿಂದ ಬಸ್ಗಳಿಲ್ಲ. ಅದಕ್ಕೆ ನಾನು ಆವಾಗ ಅಧಿಕಾರಿ ಹತ್ರ ಕೇಳಿದ್ರೆ, ನೋಡಿ ನಿಮ್ಮನ್ನ ತೋರಿಸ್ಬಿಟ್ಟು ನಿಮ್ಮನ್ನ ಪಾಯಿಂಟ್ ಔಟ್ ಮಾಡಿ, ನೋಡಿ ಇವರು ಬಸ್ಗಳನ್ನ ಅಡ್ಡ ಬರ್ತಾ ಇಲ್ಲ ಅಂತ ಇವ್ರು ಹೇಳಿದ್ರು. ಅವಾಗ ಏನ್ ಮಾಡಿದೆ, ನಿಮ್ಮ ಹತ್ರ ನಾನು ಏನಕ್ಕೆ ಬಂದೆ ಹೇಳಿ? ಈಗ ಬಸ್ಸಿಗೆ ನೀವು ಕಾಯ್ತಾ ಇದ್ದೀರಾ. ಸೊ ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ಸಾಕಷ್ಟು ಜನ ಎಲ್ಲಿಗೆ ಹೋಗ್ಬೇಕು? ನೀವು ಅಧಿಕಾರಿಗಳನ್ನ ಕೇಳಿದ್ರಾ? ಮೇಡಮ್, ಅಧಿಕಾರಿಗಳು ಇಲ್ಲೇ ಕೂತಿದ್ದಾರೆ ನೋಡಿ. ಅವ್ರ ರೆಸ್ಪಾನ್ಸ್ ಏನಿದೆ ನಾನು ಹೇಳಿದೆ, 10 ನಿಮಿಷಕ್ಕೂ ನೀವು ಫೀಡ್ಬ್ಯಾಕ್ ತಗೊಳ್ಳಿ. ವೆನ್ ಯು ಆರ್ ಇನ್ ದ ಡ್ಯೂಟಿ ಫಾರ್ 8 hours ಯು ಕ್ಯಾನ್ ಗೆಟ್ ದ ಫೀಡ್ಬ್ಯಾಕ್ ಅಲ್ವಾ? ಏನಿದೆ ಜನಗಳ ಸಮಸ್ಯೆ ಹೇಳಿ. ಒಂದೊಂದು ಬಸ್ ಬರ್ತಾ ಇದೆ, ಒಂದೊಂದು ಬಸ್ ಬರ್ತಾ ಇಲ್ಲ. ಸೊ ಯಾರಿಗಾದ್ರು ಪೇಷನ್ಸ್ ಇರುತ್ತಾ ಮೇಡಮ್? ಹೇಳಿ ಅಷ್ಟೇ. ನನಗೆ ಏನಿಲ್ಲ, ಬಸ್ ಬರ್ಲಿ ಇಲ್ಲ ಹೋಗ್ಲಿ, ನಾನು ನಡ್ಕೊಂಡೇ ಹೋಗ್ತೀವಿ ಬೇಕಾದ್ರೆ. ಅದು ಸಮಸ್ಯೆಗಳನ್ನ ಹೇಳಿ. ಇದಿಷ್ಟು ಅವಿನಾಶ್, ಇಲ್ಲಿ ಪ್ರಯಾಣಿಕರು ಹೇಳುವಂತಹ ಮಾತು. ಸಾಕಷ್ಟು ಸಮಯಗಳಿಂದ ನಾವು ಬಸ್ಸಿಗಾಗಿ ಕಾಯ್ತಾ ಇದೀವಿ, ಆದ್ರೆ ಬಸ್ ಸಿಗ್ತಾ ಇಲ್ಲ. ಸೊ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ್ ಯಾಕಾಗಿ ಮಾಡ್ತಾ ಇದ್ದಾರೆ? ಜನರ ಸಮಸ್ಯೆಯನ್ನ ಈ ರೀತಿ ಇರುವಾಗ ಇಲ್ಲಿ ಅಧಿಕಾರಿಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಧನ್ಯವಾದ ಪುಟ್ಟಪ್ಪ.